ಹಾಯ್ ಗೈಸ್, ಹಲೋ, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ವೆಲ್ಕಮ್ ಟು ಮೈ ಚಾನಲ್. ಸೊ 2 ಡೇಸಿಂದ ವೀಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ, ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಅದಕ್ಕೆ ನಾನು ನಿಮಗೆ ಕ್ವಶನ್ಸ್ ಮತ್ತು ಆನ್ಸರ್ಸ್ನ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಇವತ್ತಿನ ಕ್ವಶನ್ಸು ಮತ್ತು ಆನ್ಸರ್ಸ್ ಹೇಗಿರುತ್ತೆ ಅಂತ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತು ಪ್ರೀವಿಯಸ್ ವಿಡಿಯೋಗಳಲ್ಲಿ ನಿಮಗೆ ಏನೇನು ಅರ್ಥ ಆಗಿಲ್ಲ ಅದನ್ನು ನಂಗೆ ಕೇಳಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಲೆಟ್ ಸ್ಟಾರ್ಟ್. ನಿಮಗೆ ಈ ವಿಡಿಯೋದಲ್ಲಿನ ಟಾಪಿಕ್ಕು ಅರ್ಥ ಆಗಬೇಕು ಅಂತ ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋದಲ್ಲಿ ನಾನು ತುಂಬ ಎಕ್ಸ್ಪ್ಲೈನ್ ಮಾಡಿರೋದೆಲ್ಲ ನೀವು ಅರ್ಥ ಮಾಡ್ಕೋಬೇಕು, ತುಂಬ ತಿಳ್ಕೊಬೇಕಂದ್ರೆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ತಿರೋ ನೋಡಿ. ಸೊ ಸ್ಟಾರ್ಟ್ ಮಾಡೋಣ ಗೈಸ್, ಲೆಟ್ ಸ್ಟಾರ್ಟ್. ಸೊ ಇವತ್ತಿನ ಕ್ವಶನ್ಸು ಏನಿದೆ ಅಂತ ನೋಡೋಣ. ಫಸ್ಟ್ ಒನ್, ಪಶ್ಚಿಮ ಭಾರತದಲ್ಲಿ ಚಾಲುಕ್ಯರ ಉತ್ತರಾಧಿಕಾರಿಯಾಗಿ ಬಂದ ರಾಜವಂಶ ಯಾವುದು? ಮೊದಲನೇ ಪ್ರಶ್ನೆ, ಪಶ್ಚಿಮ ಭಾರತದಲ್ಲಿ ಚಾಲುಕ್ಯರ ಉತ್ತರಾಧಿಕಾರಿಯಾಗಿ ಬಂದ ರಾಜವಂಶ ಯಾವುದು? ಗೈಸ್, ನಿನಗೆ ಏನಾದರೂ ಆನ್ಸರ್ ಗೊತ್ತಿತ್ತಂದರೆ ಕಮೆಂಟ್ ಮಾಡಿ, ಓಕೆನಾ? ಸೊ ಆನ್ಸರ್ ರಾಷ್ಟ್ರಕೂಟರು. ಪಶ್ಚಿಮ ಭಾರತದಲ್ಲಿ ಚಾಲುಕ್ಯರ ಉತ್ತರಾಧಿಕಾರಿಯಾಗಿ ಬಂದ ರಾಜವಂಶ ಯಾವುದು ಅಂದರೆ ರಾಷ್ಟ್ರಕೂಟರು. ಸೊ ಓಕೆನಾ? ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಸೆಕೆಂಡ್ ಕ್ವಶನ್, ಕನ್ನಡದ ಕಣ್ವ ಎಂಬ ಬಿರುದು ಯಾರಿಗಿದೆ? ಎರಡನೇ ಪ್ರಶ್ನೆ, ಕನ್ನಡದ ಕಣ್ವ ಎಂದು ಯಾರನ್ನು ಗುರುತಿಸಲಾಗಿದೆ? ಉತ್ತರ BM ಶ್ರೀಕಂಠಯ್ಯ. BM ಶ್ರೀಕಂಠಯ್ಯ ಅವರನ್ನು ಕನ್ನಡದ ಕಣ್ವ ಎಂದು ನಮ್ಮ ಕನ್ನಡದಲ್ಲಿ ಕರೆಯುತ್ತಾರೆ. ಕಣ್ವ ಎಂಬ ಬಿರುದು ಇವರಿಗೆ ನೀಡಲಾಗಿದೆ. ಸೊ ನೆಕ್ಸ್ಟ್ ಕ್ವಶನ್, ಥರ್ಡ್ ಕ್ವಶನ್, ಯಾವ ರಾಜ್ಯದಲ್ಲಿ ಮೋಪ್ಲಾ ಕ್ರಾಂತಿಯು ನಡೆಯಿತು? ಮೂರನೇ ಪ್ರಶ್ನೆ, ಯಾವ ರಾಜ್ಯದಲ್ಲಿ ಮೋಪ್ಲಾ ಎಂಬ ಕ್ರಾಂತಿಯು ನಡೆಯಿತು? ಉತ್ತರ ಕೇರಳ ರಾಜ್ಯ. ಕೇರಳ ರಾಜ್ಯದಲ್ಲಿ ಮೋಪ್ಲಾ ಎಂಬ ಕ್ರಾಂತಿಯು ನಡೆಯಿತು. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಫೋರ್ತ್ ಕ್ವಶನ್, ಬಾರ್ಡೋಲಿ ಸತ್ಯಾಗ್ರಹವನ್ನು ಮುನ್ನಡೆಸಿದವರು ಯಾರು? ನಾಲ್ಕನೇ ಪ್ರಶ್ನೆ, ಬಾರ್ಡೋಲಿ ಸತ್ಯಾಗ್ರಹವನ್ನು ಮುನ್ನಡೆಸಿದವರು ಯಾರು? ಉತ್ತರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರು ಬಾರ್ಡೋಲಿ ಸತ್ಯಾಗ್ರಹವನ್ನು ಮುನ್ನಡೆಸಿದ ವ್ಯಕ್ತಿ ಆಗಿದ್ದಾರೆ. ಸೊ ಓಕೆನಾ? ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಫಿಫ್ತ್ ಕ್ವಶನ್, ಪ್ರಸಿದ್ಧ ಬೌದ್ಧ ಅವಶೇಷಗಳು ಕರ್ನಾಟಕದಲ್ಲಿ ಎಲ್ಲಿ ಕಾಣಿಸುತ್ತವೆ? ಐದನೇ ಪ್ರಶ್ನೆ, ಪ್ರಸಿದ್ಧ ಬೌದ್ಧ ಅವಶೇಷಗಳು ಕರ್ನಾಟಕದಲ್ಲಿ ಎಲ್ಲಿ ಕಾಣಿಸುತ್ತವೆ? ಉತ್ತರ
ಸನ್ನತಿ. ಪ್ರಸಿದ್ಧ ಬೌದ್ಧ ಅವಶೇಷಗಳು ಕರ್ನಾಟಕದಲ್ಲಿ ಸನ್ನತಿ ಎಂಬ ಪ್ರದೇಶದಲ್ಲಿ ಕಾಣಿಸಿಕೊಳ್ಳುತ್ತವೆ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 6th ಕ್ವಶನ್. ಲಕ್ಷದ್ವೀಪ ದ್ವೀಪಗಳು ಇದರ ಉತ್ಪನ್ನವಾಗಿವೆ. 6ನೇ ಪ್ರಶ್ನೆ. ಲಕ್ಷದ್ವೀಪ ದ್ವೀಪಗಳು ಇದರ ಉತ್ಪನ್ನದಾಗಿದೆ ಅಂದರೆ ಯಾವುದರಿಂದ ಅದು ಮಾಡಲ್ಪಟ್ಟಿದೆ. ಉತ್ತರ ಬಂಡೆ ನಿರ್ಮಾಣ. ಬಂಡೆಗಳಿಂದ ಲಕ್ಷದ್ವೀಪದ ದ್ವೀಪಗಳು ಮಾರ್ಪಾಡಾಗಿವೆ ಅಂದರೆ ಬಂಡೆ ನಿರ್ಮಾಣದಿಂದ ಉತ್ಪತ್ತಿಯಾಗಿವೆ. ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 7th ಕ್ವಶನ್. ಭಾರತದ ಅತ್ಯಂತ ಎತ್ತರದ ಮಾರಿ ಅಲೆಯುಳ್ಳ ನದಿ ಇದಾಗಿದೆ. 7ನೇ ಪ್ರಶ್ನೆ. ಭಾರತದ ಅತ್ಯಂತ ಎತ್ತರದ ಮಾರಿ ಅಲೆಯುಳ್ಳ ನದಿ ಯಾವುದು? ಉತ್ತರ ಹೂಗ್ಲಿ ನದಿ. ಭಾರತದ ಅತ್ಯಂತ ಎತ್ತರವಾದ ಮಾರಿ ಅಲೆಯುಳ್ಳ ನದಿ ಹೂಗ್ಲಿ ನದಿ ಎಂದು ಕರೆಯಲಾಗುತ್ತದೆ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 8th ಕ್ವಶನ್. ಮಲಗಿರುವ ಬುದ್ಧ ಪರ್ವತ ಯಾವ ಜಿಲ್ಲೆಯಲ್ಲಿದೆ? 8ನೇ ಪ್ರಶ್ನೆ. ಮಲಗಿರುವ ಬುದ್ಧ ಪರ್ವತ ಯಾವ ಜಿಲ್ಲೆಯಲ್ಲಿದೆ? ಇದು ಈಸಿ ಇದೆ, ಗೊತ್ತಿದ್ದರೆ ಕಮೆಂಟ್ ಮಾಡಿ. ಹೇಳಿದೆ ಅಲ್ವಾ, ಈ ಕ್ವಶನ್ ತುಂಬ ಈಸಿ ಇದೆ, ಇದನ್ನು ನೀವೇ ಕಮೆಂಟ್ ಮಾಡಿ. ಮಲಗಿರುವ ಬುದ್ಧ ಪರ್ವತ ಯಾವ ಜಿಲ್ಲೆಯಲ್ಲಿದೆ? ತುಂಬ ಈಸಿ ಕ್ವಶನ್. ಗೊತ್ತಾಗಿಲ್ಲ ಅಂದರೆ ಕೇಳಿ, ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ನ ಹೇಳ್ತೀನಿ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 9th ಕ್ವಶನ್. ಲೋಕಸಭೆ ಸ್ಪೀಕರ್ ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡಬೇಕು? 9ನೇ ಪ್ರಶ್ನೆ. ಲೋಕಸಭೆ ಸ್ಪೀಕರ್ ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡಬೇಕು? ಉತ್ತರ ಉಪಸಭಾಪತಿ. ಲೋಕಸಭೆಯ ಸ್ಪೀಕರ್ ತಮ್ಮ ರಾಜೀನಾಮೆಯನ್ನು ಉಪಸಭಾಪತಿ ಅವರಿಗೆ ನೀಡಬೇಕು. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 10th ಕ್ವಶನ್. ಮುರ್ರಾ ಇದು ಯಾವ ಪ್ರಾಣಿಯ ತಳಿ ಆಗಿದೆ? 10ನೇ ಪ್ರಶ್ನೆ. ಮುರ್ರಾ ಎಂಬುದು ಯಾವ ಪ್ರಾಣಿಯ ತಳಿಯಾಗಿದೆ? ಉತ್ತರ ಎಮ್ಮೆ ಪ್ರಾಣಿಯ ತಳಿ. ಮುರ್ರಾ ಎಂಬುದು ಎಮ್ಮೆ ಪ್ರಾಣಿಯ ತಳಿಯ ಹೆಸರು ಆಗಿದೆ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. 11th ಕ್ವಶನ್. ಕಾದಂಬರಿಯ ಕರ್ತೃ ಯಾರು? 11ನೇ ಪ್ರಶ್ನೆ. ಕಾದಂಬರಿಯ ಕರ್ತೃ ಯಾರು? ಉತ್ತರ
ಬಾಣಭಟ್ಟ ಇವರು ಕಾದಂಬರಿ ಕೃತಿಯ ಕರ್ತೃ ಆಗಿದ್ದಾರೆ. ಗೊತ್ತಾಯ್ತಾ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 12th ಕ್ವಶನ್. ಶರಾವತಿ ನದಿಯಿಂದ ಯಾವ ಜಲಪಾತ ಉಂಟಾಗಿದೆ? 12ನೇ ಪ್ರಶ್ನೆ. ಶರಾವತಿ ನದಿಯಿಂದ ಯಾವ ಜಲಪಾತ ಉಂಟಾಗಿದೆ? ಸೊ ಆನ್ಸರ್ನ ನೀವೇ ಕಮೆಂಟ್ ಮಾಡಿ, ಬಿಕಾಸ್ ಇದು ಈಸಿ ಕ್ವಶನ್ ಆಗಿದೆ. ಇಫ್ ಇನ್ ಕೇಸ್ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಕೇಳಿ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಆನ್ಸರ್ನ ಹೇಳ್ತೀನಿ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 13th ಕ್ವಶನ್. ರಾಡ್ಕ್ಲಿಫ್ ರೇಖೆಯು ಯಾವ ದೇಶದೊಂದಿಗೆ ಭಾರತದ ಗಡಿಯನ್ನು ನಿರೂಪಿಸುತ್ತದೆ? 13ನೇ ಪ್ರಶ್ನೆ. ರಾಡ್ಕ್ಲಿಫ್ ರೇಖೆಯು ಯಾವ ದೇಶದೊಂದಿಗೆ ಭಾರತದ ಗಡಿಯನ್ನು ನಿರೂಪಿಸುತ್ತದೆ? ಉತ್ತರ ಪಾಕಿಸ್ತಾನ. ರಾಡ್ಕ್ಲಿಫ್ ರೇಖೆಯು ಪಾಕಿಸ್ತಾನ ದೇಶದೊಂದಿಗೆ ನಮ್ಮ ಭಾರತದ ಗಡಿಯನ್ನು ನಿರೂಪಿಸುತ್ತದೆ. ಓಕೆನಾ? ಅರ್ಥ ಆಯ್ತಲ್ವಾ? ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. 14th ಕ್ವಶನ್. ಮಹಾತ್ಮ ಗಾಂಧಿಯವರ ಪುಣ್ಯತಿಥಿಯನ್ನು ಏನೆಂದು ಆಚರಿಸಲಾಗುತ್ತದೆ? 14ನೇ ಪ್ರಶ್ನೆ. ಮಹಾತ್ಮ ಗಾಂಧಿಯವರ ಪುಣ್ಯತಿಥಿಯ ದಿನವನ್ನು ಯಾವ ದಿನ ಎಂದು ಆಚರಿಸಲಾಗುತ್ತದೆ? ಉತ್ತರ ಹುತಾತ್ಮರ ದಿನ. ಮಹಾತ್ಮ ಗಾಂಧಿಯವರ ಪುಣ್ಯತಿಥಿಯ ದಿನವನ್ನು ಹುತಾತ್ಮರ ದಿನ ಎಂದು ಆಚರಿಸಲಾಗುತ್ತದೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ 15th ಕ್ವಶನ್. ಆಗಸ್ಟ್ ಪ್ರಸ್ತಾವನೆಯನ್ನು ಬ್ರಿಟಿಷರು ನೀಡಿದ ವರ್ಷ ಯಾವುದು? 15ನೇ ಪ್ರಶ್ನೆ. ಆಗಸ್ಟ್ ಪ್ರಸ್ತಾವನೆಯನ್ನು ಬ್ರಿಟಿಷರು ನೀಡಿದ ವರ್ಷ ಯಾವುದು? ಉತ್ತರ 1940. ಆಗಸ್ಟ್ ಪ್ರಸ್ತಾವನೆಯನ್ನು ಬ್ರಿಟಿಷರು ನೀಡಿದ ವರ್ಷ 1940. ಓಕೆನಾ? ಸೊ ಇದಾಗಿತ್ತು ಇವತ್ತಿನ ಕ್ವಶನ್ಸ್ ಮತ್ತು ಆನ್ಸರ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸೊ ಗೈಸ್, ನೋಡಿದ್ರಿ ಅಲ್ವಾ ಇವತ್ತಿನ ವಿಡಿಯೋ ಹೀಗಿತ್ತು. ಇವತ್ತಿನ ಕ್ವಶನ್ಸ್ ಮತ್ತು ಆನ್ಸರ್ಸ್ ಹೀಗಿತ್ತು. ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡಿರೋದೆಲ್ಲನೂ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ಥರ ಕಂಟೆಂಟ್ ಬೇಕು, ನೀವು ಯಾವುದ್ರ ಬಗ್ಗೆ ತಿಳ್ಕೊಬೇಕು, ನಿಮ್ಗೆ ಯಾವುದ್ರ ಬಗ್ಗೆ ಗೊತ್ತಿಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ಮಾಹಿತಿ ಬೇಕು, ಯಾವುದ್ರ ಬಗ್ಗೆ ಕ್ವಶನ್ಸ್ ಮತ್ತು ಆನ್ಸರ್ಸ್ ಬೇಕು ಅಂತ ನಂಗೆ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ಏನು ಅರ್ಥ ಆಗಿಲ್ಲ ಅದನ್ನು ಕೇಳಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೆ ಆನ್ಸರ್ನ ಮಾಡ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬ ಒಳ್ಳೆ ಯೂಸ್ಫುಲ್ ಆಗಿರೋ ಕಂಟೆಂಟ್ ಜೊತೆನೇ ಸಿಗ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಟೇಕ್ ಕೇರ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.